ನಮ್ಮ ಭಾರತ ದೇಶ ವರ್ಲ್ಡ್ ಅಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಡೆಮೋಕ್ರಸಿ ಹೊಂದಿರುವಂತಹ ದೇಶ ಅಂತ ಪ್ರೌಡ್ ಆಗಿ ಹೇಳ್ಕೋತೀವಿ. ಆದ್ರೆ ಇಲ್ಲಿ ಒಬ್ಬ ಹ್ಯೂಮನ್ ನ ಬೇಸಿಕ್ ಫಂಡಮೆಂಟಲ್ ರೈಟ್ ಫ್ರೀಡಮ್ ಆಫ್ ಸ್ಪೀಚ್ ಕೂಡ ಕರೆಕ್ಟ್ ಆಗಿ ಸಿಗಲ್ಲ. ಇರೋದನ್ನ ಇದ್ದಂಗೆ ಹೇಳಲಿಕ್ಕೆ ಇಲ್ಲಿ ಯಾರಿಗೂ ಧೈರ್ಯ ಇಲ್ಲ. ಆ ಧೈರ್ಯ ಯಾಕಿಲ್ಲ ಅಂತ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಜೊತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇವ್ರ ಹೆಸರು ಮುಖೇಶ್ ಚಂದ್ರಕರ್ ಅಂತ. ಛತ್ತೀಸ್ಗಢ ಸ್ಟೇಟ್ ಅಲ್ಲಿ ಒಬ್ಬ ನ್ಯೂಸ್ ಜರ್ನಲಿಸ್ಟ್ ಇವರು. ಇವ್ರ ಊರು ಬಸ್ತರ್ ಹತ್ರ ಒಂದು 52 ಕಿಲೋಮೀಟರ್ ನ ರೋಡ್ ನಿರ್ಮಾಣ ಆಗುತ್ತೆ. 120 crore rupees ಬಜೆಟ್ ಅಲ್ಲಿ ರೆಡಿ ಆಗಿರುವಂತಹ ರೋಡ್ ಫ್ಯೂ ಮಂತ್ಸ್ ಅಲ್ಲಿ ಅಲ್ಲ, ಫ್ಯೂ ವೀಕ್ಸ್ ಅಲ್ಲಿ ಅಲ್ಲ, ಕೇವಲ ಫ್ಯೂ ಡೇಸ್ ಅಲ್ಲಿ ಕಿತ್ ಹೋಗೋ ಪರಿಸ್ಥಿತಿಗೆ ಬಂದಿರುತ್ತಾ. ಸರ್ಕಾರ 120 ಕೋಟಿ ಬಜೆಟ್ ಕೊಟ್ಟಿದ್ರು ಈ ಕಾಂಟ್ರಾಕ್ಟರ್ ಸುರೇಶ್ ಅನ್ನೋನು ಕಿತ್ ಹೋದಂತಹ ರೋಡ್ ಹಾಕಿದಾನೆ ಅಂತ ಈ ಒಂದು 120 ಕೋಟಿ ಸ್ಕ್ಯಾಮ್ ನ ಮುಖೇಶ್ ಅವರು ಎಕ್ಸ್ಪೋಸ್ ಮಾಡ್ತಾರ. ಅದಾದ್ಮೇಲೆ ಆ ರೋಡ್ ಕಾಂಟ್ರಾಕ್ಟರ್ ಸುರೇಶ್ ಮೇಲೆ ಎನ್ಕ್ವೈರಿ ಕುತ್ಕೊಳ್ಳುತ್ತೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಅವನು ಕ್ವಶನ್ ಮಾಡ್ತಾರೆ. ಸೊ ಈ ರೋಡ್ ಕಾಂಟ್ರಾಕ್ಟರ್ ಸುರೇಶ್ ಅನ್ನೋನು ಮುಖೇಶ್ ಮೇಲೆ ದ್ವೇಷ ಇಟ್ಕೊಂಡು ಸುಮ್ನೆ ಹಂಗೆ ಮಾತಾಡ್ಸೋ ನೆಪದಲ್ಲಿ ಮುಖೇಶ್ಗೆ ತನ್ನ ಮನೆಗೆ ಇನ್ವೈಟ್ ಮಾಡಿ ನಂತರ